ಮುದಗಲ್ ಪಟ್ಟಣದ ಕುಂಬಾರಪೇಟೆಯ ಆರಾಧ್ಯ ದೈವ ಶ್ರೀ ಬಸವೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವವು ಬುಧವಾರ ಶ್ರದ್ಧಾಭಕ್ತಿಯಿಂದ ಸಂಪನ್ನಗೊಂಡಿತು. ನಂದವಾಡಗಿಯ ಅಭಿನವ ಚನ್ನಬಸವ ಶ್ರೀಗಳ ಸಾರಥ್ಯದಲ್ಲಿ ಕಳೆದ 11 ದಿನಗಳಿಂದಲೂ ದೇವಸ್ಥಾನದ ಆವರಣದಲ್ಲಿ ಜಾತ್ರೆ ನಿಮಿತ್ತ ಸಜ್ಜಲಗುಡ್ಡದ ಶಿವಶರಣೆ ಶರಣಮ್ಮ ತಾಯಿಯವರ ಪುರಾಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬುಧವಾರ ಬೆಳಿಗ್ಗೆ ಬಸವೇಶ್ವರ ಮೂರ್ತಿಗೆ ವಿಶೇಷ ಅಲಂಕಾರ ಹಾಗೂ ರುದ್ರಾಭಿಷೇಕ ಸೇರಿದಂತೆ ಅನೇಕ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ನಂತರ ದೇವಸ್ಥಾನದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅನೇಕ ಕಲಾ ತಂಡಗಳೊಂದಿಗೆ 251 ಪೂರ್ಣ ಕುಂಭಗಳನ್ನು ಸುಮಂಗಲೆಯರು ಹೊತ್ತು ಸಾಗಿದರು. ಮೆರವಣಿಗೆಯಲ್ಲಿ ಬಸವೇಶ್ವರ ಭಾವಚಿತ್ರವನ್ನು ಅಲಂಕೃತ ವಾಹನದಲ್ಲಿರಿಸಿ ಜೈಘೋಷಗಳನ್ನು ಮಾಡಿದರು. ಮೆರವಣಿಗೆಯ ನೇತೃತ್ವವನ್ನು ಸಿದ್ದಯ್ಯ ಸ್ವಾಮಿ ಸಾಲಿಮಠ ವಹಿಸಿದ್ದರು. ಮಲ್ಲಪ್ಪ ಮಟ್ಟೂರು, ಸುರೇಂದ್ರಗೌಡ ಪಾಟೀಲ್, ಶಿವಾನಂದ ಸುಂಕದ, ಲಿಂಗಪ್ಪ ಹಣಗಿ, ಮಹೇಶ ವಸ್ತ್ರದ, ಈರಪ್ಪ ಗುಡೂರು, ಶಶಿಕಲಾ ಭೋವಿ, ತೋಟಮ್ಮ ಮುದಗಲ್, ಲಕ್ಷ್ಮೀ ಕೋರಿಶೆಟ್ಟಿ, ದೇಗುಲದ ಸಮಿತಿ ಅಧ್ಯಕ್ಷ ಮಲ್ಲಣ್ಣ ಮಾಟೂರು, ಬಸವರಾಜ ಬಳಿಗಾರ, ಶರಣಪ್ಪ ಸಜ್ಜನ, ಪ್ರಭು ಕಂಡಕ್ಟರ್, ಬಸವರಾಜ ಚಟ್ಟೇರ, ಮಹಾಂತೇಶ ಗದ್ದಿ, ನಾಗರಾಜ ದಫೇದಾರ, ಸಂಗಪ್ಪ ಕೊಡೆಕಲ್, ವೀರಭದ್ರಯ್ಯ ಮೂಲಿಮನಿ, ಅಮರೇಶ ಹೊನ್ನಳ್ಳಿ, ಗಂಗಾಧರ ಮಡಿವಾಳ, ಅಮರೇಶ್ ಸುಂಕದ, ಆನಂದ್ ಮಡಿವಾಳ ಇದ್ದರು. छोड़ा फोटो बाबा बाबा ಅಡ ಇದ 3 ನಿಮಿಷ ಹಿಡಿಯಾತು. ಇದ 3 ನಿಮಿಷ ಹಿಡಿಯಾಬಿಡ್ತು. ಬರೀಡಿಲ್ಲ ಬರೀ 3 ಬರಡಿನ 3 ನಿಮಿಷ ಹಿಡಿಯಾಗೈತೆ. ವೈಜ್ಞಾನಿಕ ಸಂದರ್ಭದಲ್ಲಿ ಬಸವಣ್ಣನನ್ನು ನಾವು ರಚಿಸಬೇಕು. ಪಂಚಾಳ ಆದ್ರೆ ಟಿವಿಯಾಗ